ಪೀಠಕ್ಕೆ ಗೊತ್ತು. ಸುಮ್ಮನೆ ಕುತ್ಕೊಳ್ಳಿ, ಸುಮ್ಮನೆ ರವಿಕುಮಾರ್ ಸುಮ್ಮನೆ ಕುತ್ಕೊಳ್ಳಿ, ಹೇಳಿದ್ದೀನಿ. ಸಭಾ ನಡವಳಿಕೆ ಸರ್, ಸಭಾ ನಡವಳಿಕೆ ನಾನು ಹೇಳೋದು ಹೇಳಿದ್ದೀನಪ್ಪ, ನಿಮ್ಮ ಇಷ್ಟ. ಸಭಾ ನಡವಳಿಕೆ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಯಾರಿಗೂ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಸಂಸ್ಕೃತಿ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ನೀವು ಯಾರಿಗೂ ಕೊಟ್ಟಿಲ್ಲ. ಎಲೆಕ್ಷನ್ ಹಿಂಗೆ ಮಾಡ್ತೀವಿ ನೀವು. ಮತ್ತೆ ಚುನಾವಣೆ ಅಲ್ವಾ ಇದು? ನಮಸ್ಕಾರ ಚುನಾವಣೆ. ಕುಂತ್ಕೊಳ್ರಿ ರೀ, ಕುತ್ಕೊಳ್ಳಿ, ನನಗೆ ಗೊತ್ತಿದೆ ನೋಡಿ, ಪೀಠಕ್ಕೆ ಗೊತ್ತಿದೆ, ಪೀಠಕ್ಕೆ ಗೊತ್ತಿದೆ. ಸುಮ್ಮನೆ ಕುತ್ಕೊಳ್ಳಿ, ಸುಮ್ಮನೆ ರವಿಕುಮಾರ್ ಸುಮ್ಮನೆ ಕುತ್ಕೊಳ್ಳಿ, ಹೇಳಿದ್ದೀನಿ. ಕುತ್ಕೊಳ್ಳಿ ಸುಮ್ಮನೆ, ದಯವಿಟ್ಟು ಪ್ಲೀಸ್ ಕುತ್ಕೊಳ್ಳಿ ಸುಮ್ಮನೆ. ಈಗ ಮತಕ್ಕಾಗ್ತಾ ಇದ್ದೀನಿ. ಪ್ರಸ್ತಾವದ ಪರವಾಗಿರೋರು ಮೊದಲ ರೋಲ್ನಲ್ಲಿರ್ತಕ್ಕಂಥವ್ರು ತಮ್ಮ ಸ್ಥಾನ ಎದ್ದು ನಿಲ್ಲಬೇಕು. ಓದಿದ್ದೀನಿ, ಅಲ್ಲಿ ಓದಿ ಮತಕ್ಕೆ ಹಾಕಿದ್ದೀನಿ. ಆಮೇಲೆ ಬಲಭಾಗದ 2ನೇ ಸಾಲಿನಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. 3ನೇ ಸಾಲಿನಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. 4ನೇ ಸಾಲಿನಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಈಗ ಎಡಭಾಗದಲ್ಲಿರ್ತಕ್ಕಂಥವ್ರು, ಮೊದಲನೇ ಸಾಲಿನಿರ್ತಕ್ಕಂಥವ್ರು ಪ್ರಸ್ತಾವದ ಪರವಾಗಿರೋರು ಎದ್ದು ನಿಲ್ಲಬೇಕು. ಇಲ್ಲ ಇರ್ರಿ, ನೀವೇನ್ರಿ ನೀವು ಎಲೆಕ್ಷನ್ ಮಾಡ್ತಾ ಇದ್ದೀರಾ? ನೀವ್ಯಾಕೆ ಕೇಳ್ತೀರಾ? 2ನೇ ಸಾಲಿನಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು ಎಡಭಾಗದಲ್ಲಿ. 3ನೇ ಸಾಲಿನಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು ಎಡಭಾಗದಲ್ಲಿ. 4ನೇ ಸಾಲಿನಲ್ಲಿರ್ತಕ್ಕಂಥವ್ರು ಎಡಭಾಗದಲ್ಲಿರೋ ಎದ್ದು ನಿಲ್ಲಬೇಕು. ಹೌದು ಇರ್ರಿ, ನೀವ್ಯಾಕೆ ಮಾತಾಡ್ತೀರ್ರಿ? ಎಡಭಾಗದಲ್ಲಿರೋರು 4ನೇ ಸಾಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಪ್ರಸ್ತಾವದ ವಿರುದ್ಧವಾಗಿ ಇರುವವರು ಮೊದಲನೇ ರೋಲ್ನಲ್ಲಿರ್ತಕ್ಕಂಥವ್ರು ಎಡಭಾಗದಲ್ಲಿ ಎದ್ದು ನಿಲ್ಲಬೇಕು. ಪ್ರಸ್ತಾವದ ವಿರುದ್ಧ ಇರ್ತಕ್ಕಂಥವ್ರು 2ನೇ ಸಾಲ ಎಡಭಾಗದಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. 3ನೇ ಸಾಲಿರ್ತಕ್ಕಂಥವ್ರು ಎಡಭಾಗದಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಪ್ರಸ್ತಾವದ ಪರವಾಗಿ ಒಟ್ಟು 38 ಮತಗಳು ಬಂದಿದ್ದಾವೆ. ಪ್ರಸ್ತಾವದ ವಿರುದ್ಧವಾಗಿ ಒಟ್ಟು 30 ಮತಗಳು ಬಂದಿದ್ದಾವೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ ನಿಯಮ 7(5) ಪ್ರಕಾರ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರು ಮಂಡಿಸಿರುವ ಡಾಕ್ಟರ್ ಯತೀಂದ್ರ ಎಸ್ ಸಭಾನಾಯಕರು ಅನುಮೋದಿಸಿರುವ ಮೊದಲನೇ ಪ್ರಸ್ತಾವಕ್ಕೆ ಸದನವು ಅಂಗೀಕಾರ ನೀಡಿರುವುದರಿಂದ ಶ್ರೀ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಚುನಾಯಿಸಲ್ಪಟ್ಟಿದ್ದಾರೆ ಎಂದು ಘೋಷಿಸುತ್ತೇನೆ ಮತ್ತು ಶ್ರೀ ಸಲೀಂ ಅಹಮದ್ ಅವರನ್ನ ಅಭಿನಂದಿಸುತ್ತೇನೆ. ಮಾನ್ಯ ಸಭಾನಾಯಕರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ಪ್ರಸ್ತಾವವನ್ನು ಮಂಡಿಸಿದವರು ಹಾಗೂ ಪ್ರಸ್ತಾವವನ್ನು ಅನುಮೋದಿಸಿದವರು ಶ್ರೀ ಸಲೀಂ ಅಹಮದ್ ಅವರನ್ನ ಸಭಾಪತಿಯವರ ಸ್ಥಾನಕ್ಕೆ ಕರೆತರಲು ಕೋರುತ್ತೇನೆ. ಬನ್ನಿ, ನೀವು ಬರ್ಬೇಕು, ಬನ್ರಿ. ಅಲ್ಲಿ ಮಾತಾಡಿದ ಅವಾಗ ನೀವು ಹೋಗ್ಬೇಕು ಸರ್. ಇಲ್ಲ ಹೋಗ್ಬೇಕು, ಬನ್ನಿ. ಇಲ್ಲ ಹೋಗ್ಬೇಕು. ಸಭಾ ನಡವಳಿಕೆ ಸರ್, ಸಭಾ ನಡವಳಿಕೆ ನಾನು ಹೇಳೋದು ಹೇಳಿದ್ದೀನಪ್ಪ, ನಿಮ್ಮ ಇಷ್ಟ. ಸಭಾ ನಡವಳಿಕೆ ಸರ್. ಬನ್ನಿ ಸರ್, ಬನ್ನಿ. ನೀವಿಲ್ಲ ಅವ್ರು ಬಿಡಿ, ಪ್ರಸ್ತಾವ ಮಾಡಿರೋದಾರೆ. ಬನ್ನಿ ಸರ್, ಈಗ ಬನ್ನಿ ನೀವು ಈ ಕಡೆ ಬನ್ನಿ ಸರ್. ಬನ್ನಿ ಅಷ್ಟೇ. ಓಕೆ, ಅಭಿನಂದನೆಗಳು ಸರ್. ಒಳ್ಳೆದಾಗಲಿ. ಶುಭವಾಗಲಿ. ಅಧ್ಯಕ್ಷರೇ, ಸಲೀಂ ಅಹಮದ್ ಅವರಿಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ. ಅಭಿನಂದನೆಗಳು ಮತ್ತೊಮ್ಮೆ. ಚುನಾವಣೆ ಈಗ ಒಂದು ನಿಮಿಷ. ಈಗ ಈಗ ನೂತನ ಸಭಾಪತಿಯವರಾಗಿ ಸಲೀಂ ಅಹಮದ್ ಪೀಠಾಲಂಕಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸ್ತಕ್ಕಂಥ ಸದಸ್ಯರು ದಯಮಾಡಿ ಮಾತನಾಡಬಹುದು.
ಬನ್ನಿ ಸರ್. ಥ್ಯಾಂಕ್ ಯು. ಕೊಡು ಬುಕ್ ಕೊಡು. ಈಗ ಮೊದಲಿಗೆ ಇವತ್ತಿನ ಥ್ಯಾಂಕ್ ಯು. ಕೊಡು ಇದು. ಥ್ಯಾಂಕ್ ಯು. ಇವತ್ತಿನ ನೂತನವಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ನಾವು 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಯಾರಿಗೂ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಸಂಸ್ಕೃತಿ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ನೀವು ಯಾರಿಗೂ ಕೊಟ್ಟಿಲ್ಲ. ನೂತನವಾಗಿ 4 ಜನದಲ್ಲಿ ಒಬ್ರು ಕೋರ್ಟ್ಗೆ ಹೋಗಿ ಬಂದಿದ್ದಾರೆ. 4 ಜನದಲ್ಲಿ ಒಬ್ರು ಕೋರ್ಟ್ಗೆ ಹೋಗಿ ಗೆದ್ದು ಬಂದಿದ್ದಾರೆ ನೀವು ಮಾಡಿದಂತ ಅಪರಾಧದಿಂದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.